ಲೋಕಸಭಾ ಮತಕ್ಷೇತ್ರದ ಮತಬಾಂಧವರಲ್ಲಿ ನನ್ನ ಒಂದು ವಿನಂತಿ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ಆರ್ಟಿಕಲ್ 371J ಜಾರಿಗೊಳಿಸಿದ ಧೀಮಂತ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ಮಾನ್ಯ ಅಧ್ಯಕ್ಷರು AICC ಮತ್ತು ದಿವಂಗತ ಸನ್ಮಾನ್ಯ ಶ್ರೀ ಧರ್ಮ್ ಸಿಂಗ್ ಜಿ, ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ, ಇವರನ್ನು ಕೂಡ ನೆನೆಸುತ್ತಾ ಇಂದು ನಾನು ನಮ್ಮ ಈ ಭಾಗದ ಅಭಿವೃದ್ಧಿಗಾಗಿ ತಮ್ಮೆಲ್ಲರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೀನಿ. ಅದು ಏನಂತಂದ್ರೆ, ಕಲಬುರಗಿ ನೆಕ್ಸ್ಟ್ ನವಕಲಬುರಗಿಯ ಸರ್ವಾಂಗೀಣ ಅಭಿವೃದ್ಧಿ ಹೊಸ ಸಂಕಲ್ಪ ಹೊಂದಿರುವ ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಕ್ರಮ ಸಂಖ್ಯೆ 2ರಲ್ಲಿರುವ ಇವರ ಗುರುತಿನ ಚಿಹ್ನೆ ಹಸ್ತದ ಗುರುತಿಗೆ ಮತ ನೀಡಲು ನಾನು ಎಲ್ಲರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಯಾಕಂತಂದ್ರೆ ಬಿಜೆಪಿ ಪಕ್ಷ ಕೇಂದ್ರದಲ್ಲಿರುವ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಾರಾಯಣ ಸ್ವಾಮಿ ಮತ್ತು ಹಿಂದಿನ ಕರ್ನಾಟಕ ಸರ್ಕಾರದ ಬಿಜೆಪಿ ಪಕ್ಷದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳರವರು ಬೋವಿ, ಬಂಜಾರ, ಲಂಬಾಣಿ, ಕೊರ್ಮಾ, ಕೊರ್ಚಾ ಜನಾಂಗವನ್ನು ಪರಿಶಿಷ್ಟ ಜಾತಿ ಪಟ್ಟಿಯಿಂದ ತೆಗೆದು ಹೊರಗೆ ಹಾಕಿ ಆ ಹುನ್ನಾರ ಮಾಡ್ತಾ ಕೊನೆಗೆ ಅದು ಸಾಧಿಸಲು ಅವರಿಗೆ ಅಸಾಧ್ಯವಾದಾಗ ಒಳ ಮೀಸಲಾತಿಯನ್ನು ತಂದು ಈ ನಮ್ಮ 4 ಜಾತಿ ಜನಾಂಗಗಳಿಗೆ ಅನ್ಯಾಯವನ್ನು ಮಾಡಿದ್ದಾರೆ. ಇದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಕಾಂಗ್ರೆಸ್ ಪಕ್ಷ ಬಂಜಾರ ಜನಾಂಗಕ್ಕೆ ಬಹಳಷ್ಟು ಕೊಡುಗೆಗಳನ್ನು ನೀಡಿದೆ. ಆಂಧ್ರ ಪ್ರದೇಶದಲ್ಲಿ ಶ್ರೀ ಸ್ವಾಮಿರಾವ್ ನಾಯಕ್ರವರನ್ನು ಹಿಂದೆ ರಾಜ್ಯಸಭಾ ಸದಸ್ಯರನ್ನಾಗಿ ಮತ್ತು ಕರ್ನಾಟಕದಿಂದ LR ನಾಯಕ್ರವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ, ರಾಜ್ಯಸಭಾ ಸದಸ್ಯರಲ್ಲದೆ ಶ್ರೀ LR ನಾಯಕ್ರವರನ್ನು ಮಂಡಲ ಆಯೋಗದ ಹಿಂದುಳಿದ ವರ್ಗದ ಆಯೋಗಕ್ಕೆ ಸದಸ್ಯರನ್ನಾಗಿ ಕೇಂದ್ರ ಸರ್ಕಾರ ನಾಮಕರಣ ಮಾಡಿ, ಮಹಾರಾಷ್ಟ್ರ ರಾಜ್ಯದಲ್ಲಿ ಸನ್ಮಾನ್ಯ VP ನಾಯಕ್ರವರನ್ನು 11 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ ಮತ್ತು ಸುಧಾಕರ್ ರಾವ್ ನಾಯಕ್ ಇವರನ್ನು ಮುಖ್ಯಮಂತ್ರಿಯನ್ನಾಗಿ, ರಾಜ್ಯಸಭಾ ಸದಸ್ಯರನ್ನಾಗಿ ಮತ್ತು ಲೋಕಸಭಾ ಸದಸ್ಯರನ್ನಾಗಿ, ರಾಜ್ಯಪಾಲರನ್ನಾಗಿಯೂ ಸಹ ಮಾಡಿ ಕಾಂಗ್ರೆಸ್ ಪಕ್ಷ ಬಂಜಾರರಿಗೆ ಸೂಕ್ತ ನ್ಯಾಯವನ್ನು ಕಲ್ಪಿಸಿರುತ್ತದೆ. ಎಲ್ಲರಿಗೂ ಸರ್ವರಿಗೂ ಸಮಪಾಲು, ಸಮಬಾಳು, ಸರ್ವರಿಗೂ ಸಮಪಾಲು ಎಂಬ ಒಂದು ಘೋಷ ವಾಕ್ಯದೊಂದಿಗೆ ಬಂಜಾರರಿಗೆ ಯಾವತ್ತು ಕಾಂಗ್ರೆಸ್ ಕೈ ಹಿಡಿದಿರುತ್ತದೆ. ಅಂದಿನ ಅವಿಭಜಿತ ಆಂಧ್ರ ಪ್ರದೇಶದ ರವೀಂದ್ರ ನಾಯಕ್ರನ್ನು ಲೋಕಸಭಾ ಸದಸ್ಯರನ್ನಾಗಿ ಮಾಡಿರುತ್ತಾರೆ. ಅಲ್ಲದೆ ಇವರನ್ನು ಪರಿಶಿಷ್ಟ ಜಾತಿ ಆಯೋಗದ ಸದಸ್ಯರನ್ನಾಗಿಯೂ ಕೂಡ ಮಾಡಿರುತ್ತಾರೆ. ಮತ್ತು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತು ಬಂಜಾರರಿಗೆ ಯಾವ ಅನ್ಯಾಯವನ್ನು ಮಾಡಿರುವುದಿಲ್ಲ. ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ ಹೀಗೆ ಹಲವು ರಾಜ್ಯಗಳಲ್ಲಿ ನಮ್ಮ ಜನಾಂಗಕ್ಕೆ ಪ್ರಾತಿನಿಧ್ಯ ನೀಡಿ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ನಾಮಕರಣ ಮಾಡಿರುತ್ತಾರೆ. ಕೇಂದ್ರ ಸರ್ಕಾರದಲ್ಲಿ ಬಲರಾಮ್ ನಾಯಕ್ ರವರನ್ನು ಆಂಧ್ರ ಪ್ರದೇಶದಿಂದ ಕೇಂದ್ರ ಸರ್ಕಾರದ ಸಚಿವರನ್ನಾಗಿ ಮಾಡಿ ಅವರಿಗೂ ಕೂಡ ನಮಗೆ ಬಂಜಾರರಿಗೆ ಸಾಮಾಜಿಕ ನ್ಯಾಯ ಸ್ಥಾನಮಾನವನ್ನು ನೀಡಿರುತ್ತಾರೆ. ಆದರೆ ಬಿಜೆಪಿ ಪಕ್ಷ ಆಡಳಿತವಿರುವ ಯಾವುದೇ ರಾಜ್ಯದಲ್ಲಿ ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ಇಂದಿನವರೆಗೂ ನಾಮಕರಣವನ್ನು ಮಾಡಿಲ್ಲ. ಕೇಂದ್ರ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ, ಕೇಂದ್ರ ಮಂತ್ರಿಮಂಡಲದಲ್ಲಿ ಎಲ್ಲಿಯೂ ಅವರಿಗೆ ಈ ಜನಾಂಗಕ್ಕೆ ಅವಕಾಶಗಳನ್ನು ಮಾಡಿರುವುದಿಲ್ಲ. ಭಾರತ ದೇಶದಲ್ಲಿಯೇ ಬಂಜಾರ ಜನಾಂಗದಿಂದ ಆಯ್ಕೆಯಾಗಿದ್ದ ಏಕೈಕ ಸಂಸತ್ ಸದಸ್ಯ ಡಾಕ್ಟರ್ ಉಮೇಶ್ ಜಿ ಜಾಧವ್ ಇವರನ್ನು ಕೂಡ ಸಂಸತ್ ಸದಸ್ಯರನ್ನಾಗಿ ಮಾಡಿದ್ರು ಕೂಡ ಇವರಿಗೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಸಚಿವರನ್ನಾಗಿ ಮಾಡಲಿಲ್ಲ. ಹೀಗೆ ಬಿಜೆಪಿ ಪಕ್ಷ ನಮ್ಮ ಬಂಜಾರ ಜನಾಂಗಕ್ಕೆ ಯಾವತ್ತು ತುಳಿಯುತ್ತಾ ಬಂದಿದೆ. ಅದು ಅವರಿಗೆ ಎಲ್ಲಿ ನಮಗೆ ಬಳಸಬೇಕೋ ಅಲ್ಲಿ ಬಳಸ್ಕೊಂಡು ಅಲ್ಲಿಗೆ ನಮಗೆ ಬಿಟ್ಬಿಡ್ತಾ ಇದ್ದಾರೆ. ಅಂತ ಒಂದು ಪಕ್ಷಕ್ಕೆ ನಾವು ನಿರ್ಲಕ್ಷ್ಯ ಮಾಡುವುದು ಸೂಕ್ತ ಅಂತ ನನ್ನ ಭಾವನೆ. ಶ್ರೀ ಪ್ರಕಾಶ್ ರಾಠೋಡ್ರವರಿಗೆ ವಿಧಾನ ಪರಿಷತ್ತಿನ ಉಪಸಭಾಪತಿಯನ್ನಾಗಿ ಮಾಡಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಪಕ್ಷದ ಇನ್ನೊಬ್ಬ ನಮ್ಮ ರುದ್ರಪ್ಪ ಲಮಾಣಿಯವರಿಗೂ ಕೂಡ ವಿಧಾನಸಭೆಯಲ್ಲಿ ಉಪಸಭಾಪತಿಯನ್ನಾಗಿ ಮಾಡಿದ್ದಾರೆ. ಹೀಗೆ ಅಲ್ಲದೆ 1976ರ ಸಂವಿಧಾನ ತಿದ್ದುಪಡಿ ತರುವ ಮೂಲಕ ಬಂಜಾರ ಜನಾಂಗಕ್ಕೆ ಪರಿಶಿಷ್ಟ ಜಾತಿಯಲ್ಲಿ ಆಂಧ್ರ ಮತ್ತು ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿರುವ ಮತ್ತು ಅಂದಿನ ಮಡ್ರಾಸ್ ರೀಜನ್ನಲ್ಲಿರುವ ಈ ಬಂಜಾರ, ಕೊರ್ಮಾ, ಕೊರ್ಚಾ ಜನಾಂಗಕ್ಕೆ ಅವಕಾಶವನ್ನು ನೀಡಿ ಪರಿಶಿಷ್ಟ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಇದು ಯಾವಾಗ ಸಾಧ್ಯ ಆಯಿತು ಅಂದರೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದಾಗ, ಅಂದಿನ ಶ್ರೀಮತಿ ಇಂದಿರಾ ಗಾಂಧಿಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮತ್ತು ಇಲ್ಲಿಯ ಕರ್ನಾಟಕ ರಾಜ್ಯದ ಅಂದಿನ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿರ್ತಕ್ಕಂಥ ದಿವಂಗತ ಸನ್ಮಾನ್ಯ ಶ್ರೀ KT ರಾಠೋಡ್ ಅವರ ಪ್ರಯತ್ನದಿಂದ ಮತ್ತು ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ಶ್ರೀ ದೇವರಾಜ್ ಅರಸ್ ಅವರ ಪ್ರಯತ್ನದಿಂದ ನಾವು ಇವತ್ತು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿದ್ದೇವೆ. ಈ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಇರುವುದನ್ನು ಸಹಿಸದೆ
ವಿಭಜನೆ ಮಾಡಬೇಕು, ಒಳ ಮೀಸಲಾತಿ ತರಬೇಕು, ಈ ಜನಾಂಗಕ್ಕೆ ಪೆಟ್ಟು ಕೊಡ್ಬೇಕಂತೇಳಿ BJPಯವರು ಯಾವತ್ತೂ ಸಂಕಲ್ಪ ಮಾಡಿ ನಮಗನ್ನು ಸತಾಯಿಸ್ತಾ ಇದ್ದಾರೆ. 2023ರಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಈ ಹೊಸ ಸರ್ಕಾರದಿಂದ ನಮ್ಮ ಕರ್ನಾಟಕದಲ್ಲಿ ಹಾಲು ಒಕ್ಕೂಟ ರಾಜ್ಯ ಒಳ್ಳೆಯ ಒಂದು ನಿಗಮ, ಆ ನಿಗಮಕ್ಕೆ ಬಂಜಾರರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಅಲ್ಲದೆ ಕೌಶಲ್ಯ ಅಭಿವೃದ್ಧಿ ನಿಗಮಕ್ಕೆ ಒಬ್ಬ ಮಹಿಳಾ ಅಭ್ಯರ್ಥಿಯನ್ನು ರಾಜ್ಯ ಮಟ್ಟದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇಂತಹ ಒಂದು ಒಳ್ಳೆಯ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಯಾವತ್ತೂ ಬಂಜಾರರಿಗೆ ಮಾಡುತ್ತಾ ಬಂದಿದೆ. ಡಾಕ್ಟರ್ ಸುಶೀಲಾ ಎಂಬುವರನ್ನು IAS ಅಧಿಕಾರಿಯನ್ನು ಜಿಲ್ಲಾಧಿಕಾರಿಯನ್ನಾಗಿ ಅವಕಾಶ ನೀಡಿ ಕೆಲಸ ಮಾಡಲು ಯಾದಗಿರಿಗೆ ಅವಕಾಶವನ್ನು ಮಾಡಿರುತ್ತಾರೆ. ಇಂತಹ ಒಂದು ಕಾಂಗ್ರೆಸ್ ಪಕ್ಷ ನಾವು ಯಾವತ್ತೂ ಮರೆಯಬಾರದು. ಕರ್ನಾಟಕ ರಾಜ್ಯದಲ್ಲಿ ಹಲವು ರಾಜ್ಯ ಮಟ್ಟದ ನಿಗಮ ನೇಮಕಾತಿಗಳಲ್ಲಿ ವಿಧಾನ ಪರಿಷತ್ತಿನಲ್ಲಿ ಅವಕಾಶಗಳನ್ನು ನೀಡಲಾಗಿದೆ. ಜಾತ್ರಾ ನಾಯಕ್ ಮೈಸೂರು ಪ್ರಾತಿನಿಧ್ಯದಿಂದ ಅವರು ಹಿಂದೆ ಅರಸರ ಕಾಲದಲ್ಲಿ ಪ್ರಾತಿನಿಧ್ಯತ್ವವನ್ನು ಹೊಂದಿದ್ದರು. ಕಲಬುರಗಿಯ ಶ್ರೀ ತೇಜಸ್ವಿಂಗ್ ರಾಠೋಡ್ ಇವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ನಾಮಕರಣ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದೆ. BT ಲಲಿತಾ ನಾಯಕರವನ್ನು ಜನತಾ ಪಕ್ಷದ ಸರ್ಕಾರವಿದ್ದಾಗ MLCಯನ್ನಾಗಿ ನಾಮಕರಣ ಮಾಡಿದ್ದಾರೆ. ಜಲ್ಜಾ ನಾಯಕರವರನ್ನು MLCಯನ್ನಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರವಿದ್ದ ಅವಧಿಯಲ್ಲಿ ನೇಮಕಾತಿ ಮಾಡಿದ್ದಾರೆ. ಪ್ರಕಾಶ್ ರಾಠೋಡ್ರವನ್ನು 2 ಸಲ MLCಯನ್ನಾಗಿ ಮಾಡಿರುತ್ತಾರೆ. ಇದು ಕಾಂಗ್ರೆಸ್ ಪಕ್ಷ ನೀಡಿರತಕ್ಕಂಥ ಕೊಡುಗೆ. BJP ಅಧಿಕಾರವಿಲ್ಲದ ಯಾವುದೇ ರಾಜ್ಯದಲ್ಲಿ ವಿಧಾನ ಪರಿಷತ್ತಿಗೆ ಬಂಜಾರ ಲಂಬಾಣಿಗಳಿಗೆ ಇವತ್ತಿಗೂ ಎಲ್ಲಿಯೂ ಅವಕಾಶವನ್ನು ನೀಡಿರುವುದಿಲ್ಲ. 2023ರಲ್ಲಿ 10 ಸೀಟುಗಳನ್ನು MLA ಸೀಟುಗಳಿಗೆ BJPಯಲ್ಲಿ ಕೊಟ್ಟಿರುತ್ತೇವೆ ಅಂತ ಹೇಳಲಾಗುತ್ತದೆ. 10 ಸೀಟುಗಳು ಕೊಟ್ಟಿರ್ಬೋದು ರೀ ಸ್ವಾಮಿ, ನೀವು ಅವರೆಲ್ಲ ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಅಂಥವ್ರಿಗೆ ನೀವು ಟಿಕೆಟ್ ಕೊಟ್ಟಿದ್ರಿ. ಅದರಲ್ಲಿ ನಾವೇನು ಮಾಡೋಕ್ಕೆ ಸಾಧ್ಯ? ಅದು ಬಂಜಾರರು ಈಗ ಮತ್ತೆ ತಿರ್ಗಾ ಬಂಜಾರ ಜನಾಂಗಕ್ಕೆ ಸೀಟ್ ಕೊಟ್ಟಿದ್ದೀವಿ, ಬಂಜಾರರಿಗೆ ಓಟ್ ಕೊಡ್ರಿ ಅಂತ ಹೇಳಿ ಕೇಳ್ತಾ ಇದ್ರಲ್ಲ, ಇದು ತಪ್ಪು ಸರ್ವಸ್ಸು. ಅವ್ರ ಕಾರ್ಯವೈಖರಿ, ಅಭಿವೃದ್ಧಿ ಕೆಲಸ, ಜನಪರ ಕಾಳಜಿ, ಸುಳ್ಳು ಹೇಳದವರನ್ನು ಆರಿಸುವುದು, ಎಲ್ಲ ಜಾತಿ ಜನಾಂಗಕ್ಕೆ ಒಳಿತು ಮಾಡುವವರನ್ನು ಆರಿಸುವುದು ಸೂಕ್ತ ಅಂತ ನಾನು ಭಾವಿಸುತ್ತೇನೆ. ಅಲ್ಲದೆ ಸಜ್ಜನ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುವ ನಾಯಕರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ M ಖರ್ಗೆಜಿರವರ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆಯ ಸರ್ವತೋಮುಖ ಬೆಳವಣಿಗೆ ಆಗುತ್ತಿದ್ದು, ಇವರ ಜೊತೆ ಹಿರಿಯ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಜಿರವರು ಇವರಿಬ್ಬರು ಜೋಡೆತ್ತುಗಳಾಗಿ ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ಪ್ರಯುಕ್ತ ಇವರಿಬ್ಬರನ್ನು ಬೆಂಬಲಿಸುತ್ತಾ ನಾವು ಸನ್ಮಾನ್ಯ ಶ್ರೀ ರಾಧಾಕೃಷ್ಣಜಿಯವರಿಗೆ ಬೆಂಬಲ ನೀಡಲು ಎಲ್ಲರಲ್ಲಿಯೂ ನಾನು ನನ್ನ ನಮ್ರ ವಿನಂತಿಯನ್ನು ಮಾಡುತ್ತೇನೆ. ಜನಪರ ಕಾಳಜಿ, ವಿಶ್ವಾಸ ಹೊಂದಿರುವವರನ್ನು, ಎಲ್ಲ ಜಾತಿ ಜನಾಂಗದ ಅಭಿವೃದ್ಧಿಗೋಸ್ಕರ ಹೋರಾಡುವವರನ್ನು ಮತ್ತು ಸಾರ್ವಜನಿಕರ ಪರ ಕಾಳಜಿ ಇರುವವರ ಅಭ್ಯರ್ಥಿಯನ್ನು ಆರಿಸುವುದು ಪ್ರಜ್ಞಾವಂತ ಮತದಾರರಾದ ಕಲಬುರಗಿ ಜನರ ಕರ್ತವ್ಯವಾಗಿರುತ್ತದೆ. ಆದುದರಿಂದ ತಾವು ಕಲಬುರಗಿ ಲೋಕಸಭಾ ಮತಕ್ಷೇತ್ರದ ಮತಬಾಂಧವರೇ, ತಾವು ದಯವಿಟ್ಟು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಜ್ಜನ ಹಾಗೂ ಸೌಮ್ಯ ಸ್ವಭಾವದ ರಾಜಕಾರಣಿಯಾದ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಮನಿ ಇವರ ಗುರುತಿನ ಚಿಹ್ನೆ ಹಸ್ತ ಕ್ರಮ ಸಂಖ್ಯೆ 2 ಇದಕ್ಕೆ ಈ ಗುರುತಿನ ಚಿಹ್ನೆಗೆ ತಾವು ಮತ ನೀಡಿ ಅವರನ್ನು ಪ್ರಚಂಡ ಬಹುಮತದಿಂದ ಆರಿಸಿ ನಮಗೆ ಕಲಬುರಗಿ ನೆಕ್ಸ್ಟ್ ನವ ಕಲಬುರಗಿ ಹೊಸ ಸಂಕಲ್ಪ ಹೊಂದಿರುವ ಇವರಿಗೆ ನಾವೆಲ್ಲರೂ ಮತ ನೀಡಿ ಬಹುಮತದಿಂದ ಆರಿಸಿ ತರೋಣ ಅಂತ ಹೇಳಿ ನಾನು ತಮ್ಮೆಲ್ಲರಲ್ಲಿ ನಮ್ರ ವಿನಂತಿಯನ್ನು ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.